ಪ್ರಯತ್ನನೂ ಅದು ಪಡ್ತಾ ಇದ್ರೆ ಆಶ್ಚರ್ಯ ಅಲ್ಲ. ಯಾಕಂದ್ರೆ ಅಮೆರಿಕಾದಲ್ಲಿ ಕೂಡ ಅವ್ರದ್ದು ಪಾಪ್ಯುಲಾರಿಟಿ ರೇಟಿಂಗ್ಸ್ ಬಿದ್ದಿದೆ. ಮತ್ತೆ ಅಮೆರಿಕ ಜನ ಕೂಡ ಕ್ವಶನ್ ಮಾಡ್ತಾ ಇದಾರೆ ನಮ್ಗೆ ಏನಕ್ಕೆ ಅಗತ್ಯ ಇತ್ತು ಅಂತ. ಈಗ ಸೋಸ್ಟ್ ಬೆಸೆಂಟ್ ಅವರು ಏನು ರಾಜೀನಾಮೆ ಕೊಟ್ಟಾಗ ಹೇಳಂತ ರೀಸನ್ ನೋಡಿದ್ರೆ, ನಮ್ದೇನು ಇರ್ಲಿಲ್ಲ, ಇವ್ರು ಇಸ್ರೇಲೇ ಇದನ್ನ ಬಲವಂತ ಮಾಡಿ ನಮ್ಗೆ ಇದು ಮಾಡಿ ತುಂಬಿದ್ರು ಅನ್ನೋದು. ಅಂದ್ರೆ ಇವೆಲ್ಲವೂ ಒಂದು ಎಸ್ಕೇಪ್ ರೂಟಿನ ಸ್ಟ್ರಾಟಜಿಯ ಭಾಗವಾಗಿ ನಡೀತಿದ್ಯಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ನಮ್ಗೆ. ಸೊ ಈ ತರದಲ್ಲಿ ಪ್ರತಿಯೊಂದು ಮಾಡ್ಕೊಂಡು ಒಂದ್ ಹಂತಕ್ಕೆ ತಂದು ನಿಲ್ಲಿಸ್ತಾರೆ. ಹಂಗಾಗಿ ತುಂಬಾ ಆ ಮಟ್ಟಕ್ಕೆ ಗಾಬರಿ ಆಗೋಂಥದ್ದು ಬೇಡ ಅಂತ ನನಗೆ ಅನ್ಸುತ್ತೆ. ಫೈನ್. ಈಗ ಉತ್ತಪ್ಪ ಅವರೇ, ಈಗ ಈ ಹೌತಿಗಳನ್ನ ಹೆಜ್ಬುಲ್ಲಾಗಳನ್ನ ಕೂಡ ಬಳಸ್ಕೊಳ್ತಾ ಇದೆ ಇರಾನ್, ಅವ್ರನ್ನೇನು ಬಿಟ್ಬಿಟ್ಟಿಲ್ಲ ಅಂತ ಹೇಳಿ. ಒಂದು ಕಡೆ ಈ ಟೆನ್ಷನ್ ಇಸ್ರೇಲ್ನವ್ರಿಗೆ ಜಾಸ್ತಿ. ಲೆಬನಾನ್ ಭಾಗದಲ್ಲೋ ಇನ್ನೆಲ್ಲೋ ಹೆಜ್ಬುಲ್ಲಾಗಳು ಮತ್ತೆ ರೆಡಿ ಆಗಿಬಿಟ್ರೆ, ನಮಗೆ ಹಮಾಸ್ ಮತ್ತೆ ರೆಡಿ ಆಗಿಬಿಟ್ರೆ ನಮ್ಮ ಗತಿ ಏನು ಅಂಥೇಳಿ ಆ ಕಡೆಗೆ ಇಸ್ರೇಲ್ ಲಿಟ್ರಲಿ ಗ್ರೌಂಡಲ್ಲಿ ಅವರನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಕಥೆ ಏನಿರುತ್ತೆ ಅಂತ? ಪ್ಲೀಸ್ ರಿಪೀಟ್ ದ ಕ್ವಶನ್. ಈಗ ಈ ಹೆಜ್ಬುಲ್ಲಾಗಳನ್ನು, ಹೌತಿಗಳನ್ನು, ಹಮಾಸ್ಗಳನ್ನು ಕೂಡ ಕಣಕ್ಕಿಳಿಸಿದೆ ಒಂದು ಕಡೆ ಇರಾನ್ ಅಂತ ಹೇಳಿ. ಸೊ ಆ ಕಾರಣಕ್ಕೆ ಅವರನ್ನು ಲಿಟ್ರಲಿ ಫೀಲ್ಡಲ್ಲಿ ನಿಂತು ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇದೆ ಇದೀಗ ಅಂತ. ಯಾರು? ಹಮಾಸ್ ಅವರನ್ನು? ಹೌದು. ಫೈನ್. ವೆಂಕಟೇಶ್ ನಾಯ್ಕ ಅವರೇ, ಈಗ ಈ ಇರಾನ್ ಮಾಡ್ತಿರ್ತಕ್ಕಂಥ ಈ ಕೆಲಸ ಇದೆಯಲ್ಲ ಸರ್, ಇದ್ರ ಕಥೆ ಎಲ್ಲಿಗೆ ಬರುತ್ತೆ ಇವಾಗ ಅಂತ ಹೇಳಿ. ಅವ್ರಿಗಂತೂ ಇವಾಗ ಇದ್ದಿದ್ದು ಒಂದು ರೀತಿಯಲ್ಲಿ ಸ್ವತಂತ್ರ ಸಿಕ್ಕಂತ ಆಗ್ಬಿಡುತ್ತೆ. ಹಮಾಸ್ಗೋ ಹೆಜ್ಬುಲ್ಲಾಗಳಿಗೋ ಅವ್ರನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸ ಅಮೆರಿಕಾಗಿಂತ ಇಸ್ರೇಲ್ಗೆ ಜಾಸ್ತಿ ಬೇಕಾ ಕೆಲಸ ಅಂತ? ಇದು ಪ್ಯಾರಲಲ್ಲಿ ಏನಂತಂದ್ರೆ ನೋಡಿ, ಹಮಾಸ್, ಹಿಜ್ಬುಲ್ಲಾ, ಹುತೀಸ್ ಇವರೆಲ್ಲ ಏನಂತಂದ್ರೆ ಅಮೆರಿಕ ಇದು ಇರಾನ್ ಕ್ರಿಯೇಟೆಡ್ ಪ್ರಾಕ್ಸಿ ಆರ್ಮೀಸ್. ಇವರು ಇಸ್ರೇಲ್ ಅಮೆರಿಕ ಅವ್ರಿಗೆ ಟೆರರಿಸ್ಟ್ ಅಂತಾರೆ, ಇವ್ರು ಇರಾನ್ ಅವ್ರಿಗೆ ಏನಂತಂದ್ರೆ ಪ್ರಾಕ್ಸಿ ಆರ್ಮೀಸ್ ಅಂತಾರೆ. ಇವರು ಏನಂತಂದ್ರೆ ಗೊರಿಲ್ಲಾ ವಾರ್ಫೇರ್ ದಲ್ಲಿ ಫಿಟ್ ಇದೆ. ಮತ್ತೆ ಇವ್ರು ಏನಪ್ಪ ಹುತೀಸ್ ಒಂದು ಸಲ F-35 ಏರ್ಕ್ರಾಫ್ಟ್ ಅನ್ನು ಕೆಳಗೆ ಬೀಳಿಸಾರ, ರಾಕೆಟ್ ನಿಂದ ಹೊಡೆದ್ರು. ಸೊ ಇದು ಗೊರಿಲ್ಲಾ ವಾರ್ಫೇರ್ ದಲ್ಲಿ ಇವು ಹಿಜ್ಬುಲ್ಲಾ ಇವು 3 ಆರ್ಗನೈಸೇಷನ್, ಹಮಾಸ್ ಇವ್ರು ಏನಂತಾರೆ ಅಮೀಬಾ ಇದ್ದಂಗ, ಒಂದು ಪಾರ್ಟ್ ಕಟ್ ಆದ್ರೆ ಇನ್ನೊಂದು ಪಾರ್ಟ್ ರೀಜನರೇಟ್ ಆಗ್ತದ. ನಾವು ಕಂಪ್ಲೀಟ್ಲಿ ಇವ್ರನ್ನ ಸರ್ವನಾಶ ಮಾಡಿದೀವಿ. ಲಾಸ್ಟ್ ಸೋಲ್ಜರ್, ಲಾಸ್ಟ್ ಇದನ್ನ ಕೊಂದು ಬಂದ್ಬಿಟ್ಟಿವಿ ಅಂತ ಕೊಂದು ಯಾರಿಗೂ ಕ್ಲೇಮ್ ಮಾಡಕ್ ಆಗೋದಿಲ್ಲ. ದೇ ಆರ್ ರೀಜನರೇಟಿಂಗ್, ರೀಕ್ರಿಯೇಟಿಂಗ್. ಅದು ಏನಪ್ಪಾ ಅಂದ್ರೆ ಇನ್ ಸಪೋರ್ಟ್ ಆಫ್ ಇರಾನ್ ವೆರಿ ಟ್ಯಾಕ್ಟ್ಫುಲಿ ಏನಂತಂದ್ರೆ ಅವ್ರಿಗೆ ಎಲ್ಲ ಟನಲ್ ಟೆಕ್ನಾಲಜಿ, ಡ್ರೋನ್ಸ್, ಅದು ಇದು, ರಾಕೆಟ್ಸ್, ಮಿಸೈಲ್ಸ್ ಎಲ್ಲ ಏನಂತಂದ್ರೆ ಸಪ್ಲೈ ಮಾಡ್ತಾರೆ. ಯಾಕಂದ್ರೆ ವಾರು ಒಂದೇ ಫ್ರಂಟ್ ದಲ್ಲಿ ಏನು ಫೈಟ್ ಮಾಡಕ್ ಹೋದ್ರೆ ಯಾರು ಆರ್ಮಮೆಂಟ್ ದಲ್ಲಿ ಸುಪೀರಿಯರ್ ಇರ್ತದೆ ಅವ್ರಿಗೆಲ್ಲ ಚಾನ್ಸಸ್ ಇರ್ತದೆ. ಬಟ್ ಅದನ್ನು ಫ್ರಂಟ್ ಜಾಸ್ತಿ ಓಪನ್ ಮಾಡಿದ್ರೆ ಅಂತಂದ್ರೆ ಇಫ್ ಆರ್ ಫೈಟಿಂಗ್ ಅನ್ನು 3 to 4 ಫ್ರಂಟ್ಸ್ ಅಂತಂದ್ರೆ ದೆನ್ ಚಾನ್ಸಸ್ ಆಫ್ ಲೂಸಿಂಗ್ ಆರ್ ಮೋರ್. ಅದ್ರ ಸಲುವಾಗಿ ಈಗ ಆಸ್ ಅ ಪ್ರಾಕ್ಸಿ ಇರಾನ್ ಜೊತೆಗೆ ಚೈನಾ, ರಷ್ಯಾ ಇದೆ. ಬಟ್ ಆನ್ ಗ್ರೌಂಡ್ 3 ಏನಂತಂದ್ರೆ ಪ್ರಾಕ್ಸಿ ಆರ್ಮೀಸ್ ಲೈಕ್ ಲೆಬನಾನ್, ಏನಂತ ಹಿಜ್ಬುಲ್ಲಾ, ಹಮಾಸ್ ಮತ್ತೆ ಹುತೀಸ್ ಇದ್ದಾರೆ. ಆಮೇಲೆ ಏನಂತಂದ್ರೆ ನೇವಲ್ ಏನಾದರೂ ಫ್ಲೀಟ್ ತಂದು ಹಾರ್ಮೋಸ್ ಓಪನ್ ಮಾಡಕ್ ಬಂದಿದ್ರ ಅಲ್ಲಿ ಯಮನ್ ಅನ್ನು ದೇ ಹ್ಯಾವ್ ಸೆಡ್ ದಟ್ ವಿಲ್ ಸಿ ಲೈಕ್ ಯು ಕಮ್ ವಿಲ್ ಸಿ ಎಟ್ ದ ಟೈಮ್ ಅಂತ ಕೊಂದು ಆ ಟೈಪ್ ಇದೆ. ಸೊ ಇದೆಲ್ಲ ನೋಡಿದ್ರೆ ಇರಾನ್ ಏನಪ್ಪಾ ಅಂದ್ರೆ ಲಾಂಗ್ ಡ್ರಾನ್ ಬ್ಯಾಟಲ್ಗೆ ಅವ್ರಿಗೇನ್ ಕಷ್ಟ ಆಗೋದಿಲ್ಲ, ಲಾಸ್ ಅಂತ ಆಗ್ತದೆ. ಅವ್ರದ್ದು ಏನಪ್ಪಾ ಇರಾನ್ ಒಂದು ಜಮೀನಿನ ಮೇಲೆ ಇರ್ತಕ್ಕಂಥ ಒಂದು ಇರಾನ್ ಇದೆ, ಜಮೀನಿನ ಕೆಳಗಡೆ ಇರ್ತಕ್ಕಂಥ ಒಂದು ಇದು ಇರಾನ್ ಇದೆ. ಜಮೀನ್ ಕೆಳಗಿರ್ತದ್ದು, ಟನಲ್ ದಲ್ಲಿ ಇರೋದು, ಕೇವ್ಸ್ ದಲ್ಲಿ ಇರೋದು, ದಟ್ ಇಸ್ ಮೋಸ್ಟ್ ಖತರ್ನಾಕ್. ಎಲ್ಲ ಮಿಸೈಲ್, ಯುರೇನಿಯಂ, ಏನ್ ಬೇಕಾದ ಎಲ್ಲ ಪ್ಲಾಂಟ್ಸ್, ಈ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಆಗ್ಲಿ, ಅದಾಗ್ಲಿ, ಇದಾಗ್ಲಿ, ಎಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಗ್ರೌಂಡ್. ಆಮೇಲೆ ಏನಪ್ಪಾ ಇವ್ರಿಗೆ ಡಿಸೀವ್ ಮಾಡ್ಲಿಕ್ಕ ಎಲ್ಲ ಡಮ್ಮಿ ಟ್ಯಾಂಕ್ಸ್, ಡಮ್ಮಿ ಏನಪ್ಪಾ ಅಂದ್ರೆ ಏರ್ ಡಿಫೆನ್ಸ್ ಡಮ್ಮಿ ಇದನ್ನೆಲ್ಲ ಇಟ್ಟಾರ. ನಾಳೆ ಏನಂತಂದ್ರೆ ಇದರಲ್ಲಿ ಮಿಸೈಲ್ ಸ್ಟಾಕ್ ಮಾಡ್ಯಾರ ಅಂತಕೊಂಡು ಅವ್ರು ಏನಾದ್ರು ಬಂಬಾರ್ಡ್ ಮಾಡಕ್ ಬಂದ್ರೆ ಅಲ್ಲಿ ಡಮ್ಮಿ ಮಿಸೈಲ್ ನ ಇಡ್ತಾರೆ. ಸೊ ದೇ ಆರ್ ಯೂಸಿಂಗ್ ಆಲ್ ಟ್ಯಾಕ್ಟಿಕ್ಸ್. 30 ವರ್ಷ ಅವ್ರು ಏನಂತಂದ್ರೆ ಸುಮ್ನೆ ಟೈಮ್ ಪಾಸ್ ಮಾಡಿಲ್ಲ. ಅವರು ದೇ ಹ್ಯಾವ್ ಪ್ಲಾನ್ ದೇರ್ ವಾರ್ಫೇರ್ ವೆರಿ ವೆಲ್. ವಾರ್ ಗೇಮಿಂಗ್ ಚೆನ್ನಾಗಿ ಮಾಡಿದ್ದಾರೆ. ದಟ್ ಇಸ್ ಹೌ 20 ದಿವಸವರೆಗೆ ಅವ್ರು ಏನಂತಂದ್ರೆ ಸಸ್ಟೈನ್ ಅಂದ್ರೆ ನೋಡ್ರಿ, ವಿತಿನ್ 1 hour, ವಿತಿನ್ half an hour ಟಿಟ್ ಫಾರ್ ಟ್ಯಾಟ್. ಇಲ್ಲಿ ಆಯಿಲ್ ರಿಫೈನರಿ ಹೊಡೆದ್ರಿ, ನಾವು ಆಯಿಲ್ ರಿಫೈನರಿ ಹೊಡಿತೀವಿ ಅಂತ ತಿಳ್ಕೊಂಡು. ಸೊ ದಟ್ ಇಸ್ ನಾಟ್ ದಟ್ ಈಜಿ. ದಟ್ ಮೀನ್ಸ್ ಆ ಕಾನ್ಫಿಡೆನ್ಸ್ ಲೆವೆಲ್ ಅವ್ರ ಹತ್ರ ಇದೆ, ಆರ್ಮಮೆಂಟ್ ಅವ್ರ ಹತ್ರ ಇದೆ. ಫೈನ್. ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್, ಥ್ಯಾಂಕ್ ಯು KP ಉತ್ತಪ್ಪ ಅವರೇ, ಥ್ಯಾಂಕ್ ಯು ಕೇಶವ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ನೋಡೋಣ, ಭಾರತದಲ್ಲೂ ಕೂಡ ಎಲೆಕ್ಷನ್ಗಳು ಒಂದು ಕಡೆ ಬರ್ತಾ ಇದೆ, ಅಮೆರಿಕದಲ್ಲೂ ಮಿಡ್ ಟರ್ಮ್ ಎಲೆಕ್ಷನ್ ಒಂದು ಕಡೆ ಇದೆ. ಇದರ ಮಧ್ಯೆ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಚಿನ್ನ ಕೂಡ ಒಂದು ಕಡೆ ಕುಸಿತಿದೆ. ಚಿನ್ನ ಕುಸಿದ್ರೆ ಅನೇಕ ಸ್ವಲ್ಪ ಖುಷಿ ಪಡ್ತಾರೆ, ಇರಲಿ, ಯಾರಿಗೋ ಸ್ವಲ್ಪ ಕೈಗೆಟಕಿದ್ರೆ ಅವರು ಅದು ಕೊಂಡುಕೊಳ್ಳುವಂತಾಗಲಿ. ಇದರ ಮಧ್ಯೆ ಇದೇ ರೀತಿ ಕ್ರೂಡ್ ಆಯಿಲ್ ಬೆಲೆನ ನಾವು ಮೇಲಕ್ಕೆ ಹೋಗ್ತಾ ಬಿಟ್ಟುಬಿಟ್ರೆ
ವಿಶ್ವದ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗಿ ಶುರುವಾಗುತ್ತೆ. ಇದರ ಮಧ್ಯೆ ಯಾರು ಮೊಟ್ಟ ಮೊದಲಿಗೆ ಶಾಂತಿಯ ಪಾರಿವಾಳವನ್ನು ಹಾರಿಬಿಡ್ತಾರೆ, ಇದು ಕೂಡ ಅಷ್ಟೇ ನಿರ್ಣಾಯಕ ಪ್ರಶ್ನೆ ಇದೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.